ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ 4 ನಿಗಮಗಳ ನೌಕರರ ಬಂಧುಗಳೇ, ನಾನು ಎಚ್.ಎಸ್. ಮಂಜುನಾಥ್, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರ ಫೆಡರೇಷನ್ CITU ಜಂಟಿ ಕ್ರಿಯಾ ಸಮಿತಿಯ ಭಾಗವಾಗಿ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಬಂಧುಗಳೇ, ದಿನಾಂಕ 20/5/2026ರಿಂದ ಸಾರಿಗೆ ನಿಗಮಗಳ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಆರಂಭ ಮಾಡಬೇಕು ಅಂತೇಳಿ ಜಂಟಿ ಕ್ರಿಯಾ ಸಮಿತಿ ಕರೆ ನೀಡಿದೆ. ಬೇಡಿಕೆಗಳು ಭಾಳ ಸ್ಪಷ್ಟವಾಗಿದ್ದಾವೆ. 1/1/24ರಿಂದ 4 ವರ್ಷಗಳ ಕಾಲ ಅವಧಿ ವೇತನ ಒಪ್ಪಂದದ ಅವಧಿ ಇರಬೇಕು. 31/12/2023ರ ಬೇಸಿಕ್ಕಿಗೆ 25% ವೇತನ ಹೆಚ್ಚಳವನ್ನು ಸೇರಿಸಬೇಕು. 31% VDA ಏನಿದೆ ಅದನ್ನು ಮರ್ಜ್ ಮಾಡಿ ವೇತನ ಶ್ರೇಣಿಯನ್ನು ಮಾಡಬೇಕು. ಇಂಕ್ರಿಮೆಂಟ್ ಹೆಚ್ಚಳ ಮತ್ತಿತರೆ ಬಾಟಾ ಇತ್ಯಾದಿಗಳ ಎಲ್ಲ ಹೆಚ್ಚಳವನ್ನು ಮಾಡಬೇಕು ಅಂತೇಳಿ, ಇದ್ರ ಜೊತೆಗೆ ಏನು ರಾಜ್ಯ ಸರ್ಕಾರ 26 ತಿಂಗಳುಗಳ ಕಾಲ ಅರಿಯರ್ಸನ್ನು ಘೋಷಣೆ ಮಾಡಿದೆ, 12 ತಿಂಗಳುಗಳ ಕಾಲ ಅರಿಯರ್ಸನ್ನು ಪೆಂಡಿಂಗ್ ಇಟ್ಟಿದೆ. ಈ 12 ತಿಂಗಳ ಕಾಲದ ಅರಿಯರ್ಸನ್ನು ನೀಡಬೇಕು ಅಂತಕ್ಕಂಥ ಬೇಡಿಕೆಯನ್ನಿಟ್ಟು ನಾವು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ. ಬಂಧುಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ 19/2/2026ರಂದು ಸ್ವಾತಂತ್ರ್ಯ ಯೋಧರ ಪಾರ್ಕ್ನಲ್ಲಿ ಚಳುವಳಿಯನ್ನು ನಡೆಸಿದ್ದು ತಮಗೆಲ್ಲ ತಿಳಿದಿದೆ. ಒಂದು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ನಡೆಸಿದ್ವಿ. 18/2/26ರಂದು ರಾಜ್ಯ ಸರ್ಕಾರ ಒಂದು ನೋಟಿಫಿಕೇಷನ್ನ ಜಾರಿಗೆ ತಂದಿದೆ. ಅದರಲ್ಲಿ 26 ತಿಂಗಳ ಕಾಲದ ಅರಿಯರ್ಸ್ ಮಾತ್ರ ಕೊಡ್ತೀವಿ, 12 ತಿಂಗಳ ಕಾಲದ ಅರಿಯರ್ಸ್ ಕೊಡೋದಿಲ್ಲ. ಮತ್ತು 1/4/25ರಿಂದ ವೇತನ ಹೆಚ್ಚಳವನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಪ್ರಕಟಣೆಯನ್ನು ಹೊರಡಿಸಿತ್ತು. ಈ ಪ್ರಕಟಣೆಯನ್ನು 19ನೇ ತಾರೀಕಿನ ಬೃಹತ್ ಸಮಾವೇಶದಲ್ಲಿ ನಾವು ಸಾರಾಸಗಟಾಗಿ ನಿರಾಕರಿಸಿದ್ವಿ. ಇದನ್ನು ಮರುಪರಿಶೀಲನೆ ಮಾಡಬೇಕು. 1/1/24ರಿಂದಲೇ ಸಾರಿಗೆ ನಿಗಮಗಳ ನೌಕರರಿಗೆ ವೇತನ ಪರಿಷ್ಕರಣೆ ಆಗಬೇಕು ಅಂತಕ್ಕಂಥ ಅಂಶವನ್ನು ರಾಜ್ಯ ಸರ್ಕಾರ ಮತ್ತು ಆಡಳಿತ ವರ್ಗಕ್ಕೆ ಪತ್ರದ ಮುಖೇನ ತಿಳಿಸಿದ್ವಿ. ಅದರ ನಂತರ ಏಪ್ರಿಲ್ ತಿಂಗಳಲ್ಲಿ ಆಡಳಿತ ವರ್ಗ ಪುನಃ 2 ಬಾರಿ ಜಂಟಿ ಕ್ರಿಯಾ ಸಮಿತಿಯೊಂದಿಗೆ ಸಭೆ ಮಾಡಿ 7% ವೇತನವನ್ನು ಹೆಚ್ಚಳ ಮಾಡೋದಾಗಿ ತಿಳಿಸಿದರು. ನಾವು ಇದನ್ನು ಒಪ್ಪಲಿಲ್ಲ. ನಂತರದಲ್ಲಿ ಮಾನ್ಯ ಸಾರಿಗೆ ಸಚಿವರ ಅಧ್ಯಕ್ಷರಲ್ಲಿ ದಿನಾಂಕ 29/4/2026ರಂದು 4 ನಿಗಮಗಳ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಸಂಸ್ಥೆಯ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ಸಭೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲಿ ಜಂಟಿ ಕ್ರಿಯಾ ಸಮಿತಿ ನಮ್ಮ ಬೇಡಿಕೆಗಳನ್ನು ಪುನರುಚ್ಚರಿಸಿದ್ವಿ. 1/1/24ರಿಂದ ವೇತನ ಹೆಚ್ಚಳ ಆಗಬೇಕು. ಆಡಳಿತ ವರ್ಗ 7% ವೇತನ ಹೆಚ್ಚಳ ಕೇಳಿದೆ. ನಾವು ಇದನ್ನು ಒಪ್ಪೋದಿಲ್ಲ. ಅದರಿಂದ 12 ತಿಂಗಳ ಕಾಲ ಬಾಕಿ ಇರತಕ್ಕಂಥ ಏನು ಅರಿಯರ್ಸ್ ಇದೆ ಅದನ್ನು ಕೂಡ ಸಾರಿಗೆ ನಿಗಮಗಳ ನೌಕರರಿಗೆ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಪುನರುಚ್ಚರಿಸಿದ್ವಿ. ಆಗ ಸಚಿವರು ನಾನು ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿ ಮಾತನಾಡಿ ಬರ್ತೀವಿ ಅಂತ ಹೇಳಿ ಸಭೆಯನ್ನು ಮುಕ್ತಾಯ ಮಾಡಿ ಹೊರಟರು. ಸಭೆಯನ್ನು ಮುಕ್ತಾಯ ಮಾಡಿದರು. ನಾವು ಸಭೆಯಿಂದ ಹೊರಗೆ ಬಂದು ಜಂಟಿ ಕ್ರಿಯಾ ಸಮಿತಿ ಸಭೆ ಸೇರಿ ಈಗಾಗಲೇ 28 ತಿಂಗಳುಗಳ ಕಾಲ ಕಳೆದಿರೋದ್ರಿಂದ ಇನ್ನೂ ಮೀನಾಮೇಷವನ್ನು ರಾಜ್ಯ ಸರ್ಕಾರ ಮತ್ತು ಆಡಳಿತ ವರ್ಗ ಎಣಿಸ್ತಾ ಇದ್ದಾವೆ. ನೌಕರರ ಬೇಡಿಕೆಗಳನ್ನು ನ್ಯಾಯಯುತವಾಗಿ ತೀರ್ಮಾನ ಮಾಡ್ತಾ ಇಲ್ಲ. ಆದ್ದರಿಂದ ನಾವು ಮುಷ್ಕರಕ್ಕೆ ಹೋಗಬೇಕು ಸಾರಿಗೆ ನಿಗಮಗಳ ನೌಕರರು ಅಂತೇಳಿ ದಿನಾಂಕ 25/29/26ರಂದು ಮುಷ್ಕರವನ್ನು ನಡೆಸಲಿಕ್ಕೆ ನೋಟಿಸನ್ನು ರಾಜ್ಯ ಸರ್ಕಾರ ಮತ್ತು ಆಡಳಿತ ವರ್ಗಕ್ಕೆ ಕೊಟ್ಟಿದ್ದೇವೆ. ಈ ಕೊಟ್ಟು ನಂತರದಲ್ಲಿ ತಯಾರಿ ನಡೆಸುವಾಗ ತಯಾರಿ ಈಗ ನಡೀತಾ ಇದೆ. ಈ ತಯಾರಿ ನಡುವೆ ಮತ್ತೆ 12/5/26ರಂದು ರಾಜ್ಯ ಸರ್ಕಾರ ಮತ್ತೊಂದು ಪ್ರಕಟಣೆಯನ್ನು ಹೊರಡಿಸಿ ಸಾರಿಗೆ ನಿಗಮಗಳ ನೌಕರರಿಗೆ 1/4/25ರಿಂದ 12.5% ವೇತನವನ್ನು ಹೆಚ್ಚಳ ಮಾಡುವುದಾಗಿ ಆ ಪ್ರಕಟಣೆಯಲ್ಲಿ ತಿಳಿಸಿದೆ. 12 ತಿಂಗಳ ಅರಿಯರ್ಸು
ಅದರ ಬಗ್ಗೆ ಅವರು ಚಕಾರ ಎತ್ತಿಲ್ಲ. ಸೊ ಆದ್ದರಿಂದ ನಾವು ಪುನಃ ಈ ಆಡಳಿತ ವರ್ಗ ಮತ್ತು ರಾಜ್ಯ ಸರ್ಕಾರದ ಈ ನೋಟಿಫಿಕೇಷನ್ ಏನಿದೆ ಇದನ್ನು ಯಾವುದೇ ಸಂದರ್ಭದಲ್ಲೂ ಸಾರಿಗೆ ನಿಗಮಗಳ ನೌಕರರು ಒಪ್ಪೋದಿಲ್ಲ, ಜಂಟಿ ಕ್ರಿಯಾ ಸಮಿತಿಯು ಕೂಡ ಒಪ್ಪೋದಿಲ್ಲ. ಯಾಕೆ ಅಂತೇಳಿದರೆ ಇದು ಸಾರಿಗೆ ನಿಗಮಗಳ ನೌಕರರಿಗೆ ಮಾಡಿರ್ತಕ್ಕಂಥ ಅನ್ಯಾಯ. ಅದರಿಂದ ನಾವು ಇದನ್ನು ಒಪ್ಪೋದಿಲ್ಲ ಅಂಥೇಳಿ ನಮ್ಮ ಮುಷ್ಕರದ ಚಟುವಟಿಕೆಯನ್ನು ತಯಾರಿಯನ್ನು ನಾವು ಇವತ್ತು ನಡೆಸ್ತಾ ಇದ್ದೀವಿ. ಬಂಧುಗಳೇ, ನಾನು ಸಾರಿಗೆ ನಿಗಮಗಳ 4 ನಿಗಮಗಳ ನೌಕರಲ್ಲಿ ವಿನಂತಿ ಮಾಡ್ತೀವಿ. ದಿನಾಂಕ 20/5/2026 ಆರಂಭವಾಗುವ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಸಾರಿಗೆ ನಿಗಮಗಳ ನೌಕರರು 100ಕ್ಕೆ 100 ನೀವು ಯಶಸ್ವಿ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ನಮಗೆ ಹಿಂದೆ ಕರೋನಾ ಇದ್ದ ಸಮಯದಲ್ಲೇ 15% ವೇತನ ಹೆಚ್ಚಳವನ್ನು ಮಾಡಿದ್ದಾರೆ. ನಮಗೆ ವೇತನ ಹೆಚ್ಚಳ ಮಾಡಲಿಕ್ಕೋಸ್ಕರನೇ ಅಂತ ಹೇಳಿ 15% ಒಂದು ಟಿಕೆಟಿನ ಬೆಲೆಯನ್ನು ಹೆಚ್ಚಳ ಮಾಡಿದ್ದಾರೆ. ಮತ್ತು ಏನು ಶಕ್ತಿ ಯೋಜನೆ ಬಂದ ನಂತರ ನಮ್ಮ ಆದಾಯ ದ್ವಿಗುಣಗೊಂಡಿದೆ. ಮತ್ತು 2 ಬಸ್ಸಿನ ಜನ ಒಂದು ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ಇವತ್ತು. ಅದರಿಂದ ಆದಾಯ ಹೆಚ್ಚಳ ಆಗಿದೆ. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಸಾರಿಗೆ ನಿಗಮಗಳ ನೌಕರರ ಪರಿಶ್ರಮಕ್ಕೆ, ಅವರ ಶ್ರಮಕ್ಕೆ ತಕ್ಕ ಫಲವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಆಡಳಿತ ವರ್ಗಕ್ಕೆ ಒತ್ತಾಯ ಮಾಡಿದರೂ ಕೂಡ ಅವರು ಏಕಪಕ್ಷೀಯವಾಗಿ ಇವತ್ತು ಈ ಆದೇಶವನ್ನು ಹೊರಡಿಸಿದ್ದಾರೆ. ಇದರ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಟ ಮಾಡೋಣ. ಸರ್ಕಾರದಲ್ಲಿ 4ನೇ ದರ್ಜೆ ನೌಕರರಿಗೆ 28,000 ರೂಪಾಯಿ ಬೇಸಿಕ್ ಇದೆ, 650 ರೂಪಾಯಿ ಇಂಕ್ರಿಮೆಂಟ್ ರೇಟ್ ಇದೆ. ಆದರೆ KSRTCನಲ್ಲಿ 18,000 ರೂಪಾಯಿ ಇದೆ 4ನೇ ದರ್ಜೆ ನೌಕರರಿಗೆ, 230 ರೂಪಾಯಿ ಇಂಕ್ರಿಮೆಂಟ್ ಇದೆ. ಇಷ್ಟು ವಿಪರೀತವಾದಂಥ ಅಂತರ ಇದೆ. ಇದನ್ನು ಕೂಡ ಸರಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಕೇಳಿದ್ದೀವಿ. ಆದ್ದರಿಂದ 12.5% ವೇತನ ಹೆಚ್ಚಳವನ್ನು 1/4/25ರಿಂದ ನಾವು ಯಾವುದೇ ಸಂದರ್ಭದಲ್ಲಿ ಒಪ್ಪಬಾರದು. ಒಪ್ಪಿದರೆ ಅದು ಕಾರ್ಮಿಕರಿಗೆ ಆಗ್ತಕ್ಕಂಥ ಅನ್ಯಾಯ ಅನ್ನೋದನ್ನು ಮನಗಂಡು ನಾವು ಮುಷ್ಕರದ ತಯಾರಿಯನ್ನು ಮುಂದುವರಿಸ್ತಾ ಇದ್ದೀವಿ. ಮುಷ್ಕರದ ತಯಾರಿಯ ಭಾಗವಾಗಿ ದಿನಾಂಕ 15/5/2026 ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಮಧ್ಯಾಹ್ನ 3 ಗಂಟೆಗೆ ಒಂದು ಬೃಹತ್ ಸಾರಿಗೆ ನಿಗಮಗಳ ನೌಕರರ ಸಮಾವೇಶವನ್ನು ಏರ್ಪಡಿಸಲಾಗಿದೆ. ಬೆಂಗಳೂರು ನಗರ ಸಾರಿಗೆ ನೌಕರರು ಒಳಗೊಂಡು KSRTCಯ ಸುತ್ತಮುತ್ತಲ ಎಲ್ಲ ವಿಭಾಗಗಳ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಭಾಗವಹಿಸಿ ಈ ಸಮಾವೇಶವನ್ನು ಯಶಸ್ವಿ ಮಾಡಬೇಕು. ಆ ಮೂಲಕ ನಾವೇನು 25/26 ಮುಷ್ಕರಕ್ಕೆ ಅಣಿಯಾಗ್ತಾ ಇದ್ದೀವಿ ಅದನ್ನು ತೀವ್ರಗೊಳಿಸಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ನಿಮಗೆ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಟೌನ್ ಹಾಲ್, ಬೆಂಗಳೂರಿನ ಟೌನ್ ಹಾಲ್ಗೆ ಮಧ್ಯಾಹ್ನ 3 ಗಂಟೆಗೆ 15/5/26 ಬರಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ನನ್ನ ಹೆಸರು HS ಮಂಜುನಾಥ್. ಇದರ ಜೊತೆಗೆ ಆಡಳಿತ ವರ್ಗ ಮತ್ತು ರಾಜ್ಯ ಸರ್ಕಾರ ಸಾರಿಗೆ ನಿಗಮಗಳ ನೌಕರರ ಮೇಲೆ ತೀವ್ರವಾದ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಸುದ್ದಿ ಇದೆ. ತಾವ್ಯಾರೂ ಕೂಡ ಇದಕ್ಕೆ ಅಂಜಬಾರ್ದು, ಹಳಕಬಾರ್ದು. ನಮಗಾಗಿರ್ತಕ್ಕಂಥ ಅನ್ಯಾಯ ಮತ್ತು ನಮಗೆ ಬದುಕಿನ ಪ್ರಶ್ನೆ ಇದರಲ್ಲಿ ಅಡಗಿದೆ. ಇವನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಹೋರಾಟವನ್ನು ನಾವು ತೀವ್ರಗೊಳಿಸೋಣ. ಮುಷ್ಕರವನ್ನು 100ಕ್ಕೆ 100 ಯಶಸ್ವಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.